ಕುಮಟಾ ಪಟ್ಟಣದ ಹೆಗಡೆ ಕ್ರಾಸ್ ಸಮೀಪದ ಪುರಭವನದಲ್ಲಿ ಜೂನ್ 17ರಿಂದ 21ರವರೆಗೆ ನಡೆಯಲಿರುವ ಹಲಸು ಮತ್ತು ಮಾವು ಮೇಳಕ್ಕೆ ಬುಧವಾರ ಅದ್ದೂರಿ ಚಾಲನೆ ದೊರೆಯಿತು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರತ್ ನಾಯ್ಕ್ ಸೋನಿಯವರು ಮೇಳವನ್ನು ಉದ್ಘಾಟಿಸಿ ಸ್ವದೇಶಿ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಪ್ರೋತ್ಸಾಹಿಸುವಂತೆ ಕರೆ ನೀಡಿದರು. ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ, ರೋಟರಿ ಕ್ಲಬ್ ಕುಮಟಾ ಹಾಗೂ ಬೆನಕ ಇವೆಂಟ್ಸ್ ಕುಂದಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ 5 ದಿನಗಳು ನಡೆಯಲಿರುವ ಹಲಸು, ಮಾವು ಮತ್ತು ಸ್ವದೇಶಿ ವಸ್ತುಗಳ ಮೇಳಕ್ಕೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸೋನಿ ಅವರು, ಹಲಸಿನ ಮೇಳದಲ್ಲಿ ಹಣ್ಣಿನ ಎಲ್ಲಾ ಬಗೆಯ ತಿಂಡಿ ತಿನಿಸುಗಳ ರುಚಿ ಇಲ್ಲಿ ಸವಿಯಬಹುದು. ಹಲಸಿನ ಹಣ್ಣಿನಿಂದ ಇಷ್ಟೆಲ್ಲ ಬಗೆಯ ತಿನಿಸುಗಳನ್ನು ಮಾಡಬಹುದು ಎಂದರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಮಾವಿನ ಹಣ್ಣಿನ ವಿವಿಧ ಉತ್ಪನ್ನಗಳು, ಸ್ವದೇಶಿ ಉತ್ಪನ್ನಗಳು ಈ ಮೇಳದಲ್ಲಿ ಪ್ರದರ್ಶನ ಮತ್ತು ಮಾರಾಟ ನಡೆಯುತ್ತಿದೆ. ಕುಮಟಾ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳಕ್ಕೆ ಬಂದು ಸಣ್ಣ ಸಣ್ಣ ವ್ಯಾಪಾರಿಗಳನ್ನು ಪ್ರೋತ್ಸಾಹಿಸುವ ಮೂಲಕ ಸ್ವದೇಶಿ ಉತ್ಪನ್ನಗಳನ್ನು ಬೆಂಬಲಿಸುವಂತೆ ಸೋನಿ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಗೋಕರ್ಣ ಗ್ರಾಮ ಪಂಚಾಯತ್ ನಿಕಟಪೂರ್ವ ಸದಸ್ಯ ಸುಜಯ್ ಶೆಟ್ಟಿ ಇತರರು ಇದ್ದರು. ನಮ್ಮ ಕುಂದಾಪುರದ ಗಣೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಹಲಸಿನ ಮೇಳ ಇವತ್ತಿಂದ ಕುಮಟಾದಲ್ಲಿ ಆರಂಭ ಆಗಿದೆ. ಇವತ್ತು 17ರಿಂದ ಆರಂಭ ಆದದ್ದು 21ರವರೆಗೂ, ಸಂಡೇವರೆಗೂ ಇರ್ತದೆ. 5 ದಿನಗಳ ಕಾಲ ಇರ್ತದೆ. ಈ ಹಲಸಿನ ಮೇಳದಲ್ಲಿ ನಾನು ಅವರೆಲ್ಲರ ಒಂದು ರಿಕ್ವೆಸ್ಟ್ ಅಂತೆ ನಾನು ಉದ್ಘಾಟನೆ ಮಾಡಿದ್ದೀನಿ. ಭಾಳ ಅಭಿಮಾನದಿಂದ ಹೇಳೋದಕ್ಕೆ ಬಯಸ್ತೀನಿ. ಭಾಳ ಯಶಸ್ವಿಯಾಗಿ ಆರಂಭವಾಗಿದೆ. ನನ್ನ ಕುಮಟಾ ಜನತೆ, ಕುಮಟಾ ಹೊನ್ನಾವರದ ಜನತೆ ಈ ಹಲಸಿನ ಮೇಳದಲ್ಲಿ ಭಾಗವಹಿಸಬೇಕು ಮತ್ತು ಆ ಹಲಸಿನ ಪದಾರ್ಥಗಳು ಏನೇನು ಮಾಡ್ಬೋದು ಅನ್ನೋದು ನಮಗೆ ಯೂಶಲಿ ಹವ್ಯಕ ಸಮಾಜದವರು ತೋರಿಸ್ಕೊಟ್ಟಿದ್ದಾರೆ. ಆದರೆ ಇಲ್ಲೂ ಅದರ ಪರಿಚಯ ಸಿಗ್ತದೆ. ಹಲಸಿನ ಮೇಳದಲ್ಲಿ ಬರೋದ್ರ ಮುಖಾಂತರ ಹಲಸನ್ನು ಮೇಲೆತ್ತಬೇಕು. ನಮಗೆ ಹಳಬ್ರು ಹೇಳ್ತಿದ್ರು, ಹಸದ ಹಲಸು ಉಂಡ ಮಾವು ಅಂತ. ಅಂದರೆ ಹೈ ಪ್ರೋಟೀನ್ ಫುಡ್ ಅದು. ಇವತ್ತು ಭವಿಷ್ಯ ನಮ್ಮ ಅರಣ್ಯದಲ್ಲಿ ಸಾಕಷ್ಟು ಹಲಸು ಮರಗಳಿತ್ತು. ಆದರೆ ಅದು ಕಡ್ದು ಹಾಕಿದ್ರು. ಅದ್ರ ಜೊತೆಗೆ ಅಕೇಶಿಯ ಬೆಳೆಸೋದ್ರ ಮುಖಾಂತರ ಕಾಡನ್ನು ನಾಶ ಮಾಡಿದ್ದಾರೆ. ಬಹುಶಃ ಹಲಸೇ ಇದ್ದಿದ್ದರೆ ನಮ್ಮ ಮಂಗ ರೈತರಿಗೆ ತೊಂದರೆ ಕೊಡೋದಿಲ್ಲಾಗಿತ್ತು, ಪೇಟೆಗೆ ಬರೋದಿಲ್ಲಾಗಿತ್ತು. ಇದನ್ನೂ ಅರಣ್ಯ ಇಲಾಖೆಯವರು ಅರ್ಥ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಅದ್ಭುತ ಕಾರ್ಯಕ್ರಮ. ತಾವೆಲ್ಲ ಗ್ರಾಮೀಣ ಪ್ರದೇಶದವರು ಇದರಲ್ಲಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಬಯಸ್ತೀನಿ. ಇನ್ನು ಮೇಳದಲ್ಲಿ ಹಲಸಿನ ಹಣ್ಣಿನಿಂದ ತಯಾರಿಸಲಾದ ಜಿಲೇಬಿ, ಹೋಳಿಗೆ, ಬಿರಿಯಾನಿ, ಕಬಾಬ್, ಪಂಚೂರಿ, ಚಿಪ್ಸ್, ಹಪ್ಪಳ, ಜಾಮ್ ಹಾಗೂ ಉಪ್ಪಿನಕಾಯಿ ಸೇರಿದಂತೆ ವಿವಿಧ ಬಗೆಯ ವಿಶೇಷ ತಿನಿಸುಗಳ ರುಚಿ ಸವಿಯಬಹುದು. ಇದರೊಂದಿಗೆ ನೈಸರ್ಗಿಕ ಹಣ್ಣಿನ ಐಸ್ ಕ್ರೀಮ್ಗಳು, ಮಾವು, ಪೇರಳೆ, ರೋಸ್ ಪೆಟಲ್, ಗುಲ್ಕಂದ, ವಿವಿಧ ಬಗೆಯ ಉಪ್ಪಿನಕಾಯಿಗಳು, ರಾಮನಗರದ ವಿಶೇಷ ಮಾವಿನ ಹಣ್ಣುಗಳು, ಆಯುರ್ವೇದ ಉತ್ಪನ್ನಗಳು ಹಾಗೂ ಔಷಧಗಳು, ಖಾದಿ ಉತ್ಪನ್ನಗಳು, ಇಳಕಲ್ ಹಾಗೂ ಮೈಸೂರು ಸಿಲ್ಕ್ ಸೀರೆಗಳು, ಮಕ್ಕಳ ಉಡುಪುಗಳು, ಸದಭಿರುಚಿಯ ಪುಸ್ತಕಗಳು, ಚನ್ನಪಟ್ಟಣದ ಗೊಂಬೆಗಳು ಸೇರಿದಂತೆ ಅನೇಕ ಸ್ವದೇಶಿ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯುತ್ತಿದೆ. ಮೇಳದ ಆರಂಭದ ದಿನವೇ ಜನಸ್ಪಂದನೆ ಉತ್ತಮವಾಗಿದ್ದು, ರುಚಿಕರ ತಿಂಡಿ ತಿನಿಸುಗಳ ರುಚಿ ಸವಿದು ಖುಷಿಪಟ್ಟರು. ಇನ್ನು ವಿವಿಧ ಜಾತಿಯ ಮಾವಿನ ತಳಿಗಳು, ಹಲಸು ಹೂವಿನ ಗಿಡಗಳು, ತರಕಾರಿ ಬೀಜಗಳು ಹಾಗೂ ವಿವಿಧ ತಳಿಯ ಕಸಿ ಗಿಡಗಳ ಮಾರಾಟದ ಜೊತೆಗೆ ರೈತರಿಗೆ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಮತ್ತು ಸಾವಯವ ಕೃಷಿ ಪದ್ಧತಿಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ.
ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿ ಜೊತೆ ಮಾತನಾಡಿದ ಬೆನಕ ಇವೆಂಟ್ಸ್ ಸಂಘದ ಗಣೇಶ್ ಶೆಟ್ಟಿ ಅವರು, ಸಣ್ಣ ಮತ್ತು ಮಧ್ಯಮ ವ್ಯಾಪಾರಸ್ಥರಿಗೆ ತಮ್ಮ ಉತ್ಪನ್ನಗಳನ್ನು ಪರಿಚಯಿಸಲು ಹಾಗೂ ಮಾರಾಟ ಮಾಡಲು ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಈ ಮೇಳವನ್ನು ಆಯೋಜಿಸಲಾಗಿದೆ. ಮೇಳದಲ್ಲಿ ವಿಶೇಷ ಸೆಲ್ಫಿ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಲಾಗಿದ್ದು, ಅಲ್ಲಿ ತೆಗೆದ ಫೋಟೋಗಳನ್ನು ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಹಂಚಿಕೊಳ್ಳುವವರಿಗೆ ಆಕರ್ಷಕ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಅತಿ ಹೆಚ್ಚು ವೀಕ್ಷಣೆ ಪಡೆದ 3 ಸ್ಟೇಟಸ್ಗಳಿಗೆ ಗುಣಮಟ್ಟದ ಇಳಕಲ್ ಸೀರೆಗಳನ್ನು ಬಹುಮಾನವಾಗಿ ನೀಡಲಾಗುವುದು. ಸ್ಟೇಟಸ್ ಸ್ಕ್ರೀನ್ ಶಾಟ್ ಅನ್ನು 811527976767 ಸಂಖ್ಯೆಗೆ ವಾಟ್ಸ್ಆಪ್ ಮೂಲಕ ಕಳುಹಿಸಬಹುದಾಗಿದೆ. ಭಾಗವಹಿಸುವ ಪ್ರತಿಯೊಬ್ಬರಿಗೂ ಸದ್ಗುರು ಆಯುರ್ವೇದ ವತಿಯಿಂದ ಉಡುಗೊರೆ ನೀಡಲಾಗುವುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಭಾಗವಹಿಸಿ ಸ್ವದೇಶಿ ಉತ್ಪನ್ನಗಳಿಗೆ ಉತ್ತೇಜನ ನೀಡಬೇಕು ಎಂದು ಮನವಿ ಮಾಡಿದರು. ಕುಮಟಾ ಹಲಸು ಮೇಳ ಅನ್ನೋದು ಒಂದು ದೊಡ್ಡ ಮೇಳ. ನೀವು ಹತ್ತಿರದಲ್ಲಿ ಸುಮಾರು ಮೇಳಗಳಾಗಿರ್ಬೋದು, ಕೆಲವರು ಹೋಗಿರ್ಬೋದು, ಕೆಲವರು ಒಳ್ಳೆಯ ಒಪಿನಿಯನ್ ಇರ್ಬೋದು, ಕೆಲವರಿಗೆ ಹಲಸು ವೆರೈಟಿ ಕಮ್ಮಿ ಅನಿಸ್ಬೋದು. ಆದರೆ ನಮ್ಮ ಕುಮಟಾ ಮೇಳ ಬಂದವರಿಗೆ ಹಲಸು ರುಚಿಸ್ತದೆ. ಯಾಕೆಂದರೆ ಹಲಸಿನ ವೆರೈಟಿ 50ಕ್ಕಿಂತ ಹೆಚ್ಚು ಸ್ಟಾಲ್ಗಳು ಬಂದಿದೆ. ಇಲ್ಲಿ ಬಂದವರಿಗೆ ಯಾವುದು ನಿರಾಶೆ ಆಗೋದಿಲ್ಲ. ಹಲಸಿನ ಫುಡ್ ಸ್ಟಾಲ್ಗಳು ಇದೆ, ಹಲಸಿನ ಹೋಳಿಗೆ ಸ್ಟಾಲ್ ಇದೆ, ಹಲಸಿನ ಹಣ್ಣು ಸ್ಟಾಲ್ ಇದೆ, ಪಾಂಡಿಚೇರಿ ಹಲಸು ಇದೆ, ಗಿಡಗಳ ಸ್ಟಾಲ್ ಇದೆ, ಹಾಗೆ ಮಾವಿನ ಹಣ್ಣು, ರಾಮನಗರದಿಂದ ಮಾವಿನ ಹಣ್ಣುಗಳು ವೆರೈಟಿ ಸ್ಟಾಲ್ಗಳಿದೆ. ಹಾಗೆ ಇನ್ನಿತರ ಹಲವು ಉತ್ಪನ್ನಗಳಿಗೆ 80ಕ್ಕೂ ಹೆಚ್ಚು ಸ್ಟಾಲ್ಗಳಿದೆ. ಹೈವೇದಲ್ಲೇ ಪುರಭವನ ಹೊರಗಡೆ ಒಳಗಡೆ ಎಲ್ಲ ಕಡೆ ಕೂಡ ನಾವು ಸ್ಟಾಲನ್ನು ಕೊಟ್ಟಿದ್ದೀವಿ. ಬೆನಕ ಇವೆಂಟ್ಸ್ ಅಂತ ಹೇಳಿದರೆ ಸ್ವದೇಶಿ ಮೇಳ. ಕಳೆದ ಬಾರಿ ನಾವು ಸ್ವದೇಶಿ ಮೇಳ ಅನ್ನೋದು ಅದ್ಭುತ ದೊಡ್ಡ ಯಶಸ್ಸು ಕಂಡಿತ್ತು. ಅದೇ ಥರ ಈ ಮೇಳ ಅನ್ನೋದು ಯಶಸ್ಸು ಕಾಣಲಿ, ನಿಮ್ಮೆಲ್ಲರ ಸಹಕಾರ ಇರಲಿ. ಸಣ್ಣ ಸಣ್ಣ ವ್ಯಾಪಾರಸ್ಥರು ಬಂದಿರ್ತಾರೆ, ಹಲಸಿನ ಉತ್ಪನ್ನಗಳ ಮಾರಾಟಗಾರ ಬಂದಿರ್ತಾರೆ. ಹಲಸು ಮೌಲ್ಯವರ್ಧನೆ ಆಗಿ ಈ ಮೇಳ ಅನ್ನೋದು ಕುಮಟಾ ಮೇಳ ಇತಿಹಾಸ ನಿರ್ಮಾಣ ಆಗಲಿ. ಮುಂದಿನ ಬಾರಿ ಇನ್ನು ದೊಡ್ಡ ಮೇಳವಾಗಿ ಮಾಡುವ ನಿಮ್ಮೆಲ್ಲ ಸಹಕಾರ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ. ಹಾಗೆ ಇಲ್ಲಿ ಬಂದವರಿಗೆ ಪ್ರತಿಯೊಬ್ಬರಿಗೆ ಕೂಡ ಸ್ಯಾಂಪಲಿಂಗ್ ಇರುತ್ತೆ. ಹಲಸಿನ ಹಣ್ಣು ತಿನ್ಬೋದು, ಹಲಸಿನ ಮುಳುಕ ತಿನ್ಬೋದು, ಹಲಸಿನ ಹೋಳಿಗೆ ತಿನ್ಬೋದು, ಜಿಲೇಬಿ ತಿನ್ಬೋದು. ಟೇಸ್ಟ್ ಮಾಡಿ, ಮಾವಿನ ಹಣ್ಣು ಟೇಸ್ಟ್ ಮಾಡಿ ತಗೊಳ್ಳಿ. ಯಾವುದು ಟೇಸ್ಟ್ ಮಾಡಿ ತಗೊಳ್ಬೇಡಿ. ಯಾಕೆಂದರೆ ಇಲ್ಲಿ ಬಂದವರು ತಗೊಂಡು ಸಿಹಿಯಾದ ಉತ್ಪನ್ನ ತಗೊಂಡು ಹೋಗಲಿ ಅಂತ ನಮ್ಮ ಉದ್ದೇಶ ಇದೆ. ದಯವಿಟ್ಟು ಇನ್ನೂ 5 ದಿನಗಳ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9:30 ಗಂಟೆವರೆಗೆ ನಿರಂತರವಾಗಿ ಮೇಳ ಇದೆ. ಇಲ್ಲೇ ಹಿಂದ್ಗಡೆ ಎಲ್ಲ ಪಾರ್ಕಿಂಗ್ ಇದೆ, ಇಲ್ಲೇ ಹೈವೇ ನಿಲ್ಲಿಸಬೇಕಂತಿಲ್ಲ. ಹಾಗೆ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಎಲ್ಲ ಕೂಡ ನೀವು ಕಾರ್ ಪಾರ್ಕ್ ಮಾಡ್ಬೋದು. ದಯವಿಟ್ಟು ಬನ್ನಿ. ಬೈಕ್ ಪಾರ್ಕ್ ಕೂಡ ಇಲ್ಲೇ ಜಾಗ ಇದೆ. ಪಾರ್ಕಿಂಗ್ ಏನು ಸಮಸ್ಯೆ ಇಲ್ಲ. ಹೆಚ್ಚಿನ ಪುರಭವನ ಬಂದು ಪಾರ್ಕಿಂಗ್ ಅಂತಿಲ್ಲ, ಆ ಥರ ಎಂತ ಇಲ್ಲ. ಆದಷ್ಟು ಜನ ಬಂದು ನಿಮ್ಮ ಫ್ಯಾಮಿಲಿಯ ಒಂದು ಎಂಟರ್ಟೈನ್ಮೆಂಟಿಗೆ ಒಂದು ನಮ್ಮ ಹಲಸು ಮೇಳ ಕಾರಣ ಆಗಲಿ, ಹಾಗೆ ಸಣ್ಣ ವ್ಯಾಪಾರ ರಸ್ತೆಗೆ ಒಂದು ಸಹಕಾರ ಆಗಲಿ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.